ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಅಡ್ಡ ಮತದಾನ ಆಗಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮದ್ದೂರು ಶಾಸಕ ಕದಲೂರು ಉದಯ್ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇರೋದು ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ, ಹಲವು ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ, ನಮ್ಮ ಅಭ್ಯರ್ಥಿಗಳು ದೋಸ್ತಿಗಳ ಬಳಿ ಮತಯಾಚನೆ ಮಾಡಿರಲಿಲ್ಲ, ಯಾವುದೇ ಆಸೆ ಆಮಿಷವನ್ನು ಒಡ್ಡಿರಲಿಲ್ಲ, ಆದರೂ ನಮಗೆ ಹೆಚ್ಚುವರಿ ಓಟು ಬಂದಿದೆ, ಇದು ಅಲ್ಲಿನ ನಾಯಕತ್ವದ ಸಮಸ್ಯೆ ಅಂತ. ಆದಷ್ಟು ಶೀಘ್ರ ಬಿಜೆಪಿ ಎಂಎಲ್ಎಗಳು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅಂತ ಕದಲೂರು ಉದಯ್ ಮಾತನಾಡಿದ್ದಾರೆ. ಹೇಳ್ಕೊಳ್ಬೋದು, ಅವ್ರಿಗೆ ಭದ್ರತೆ ಇಲ್ಲ, ಅವ್ರ ಲೀಡರ್ಶಿಪ್ಪು ಕೊರತೆ ಇದೆ. ಸೊ ಅವ್ರ ಭವಿಷ್ಯ ನೋಡ್ಕೋಬೋದು. ರಾಜಕೀಯದಲ್ಲಿ ಏನು ಇಂಥದೇ ಪಕ್ಷದಲ್ಲಿ ಇರಬೇಕು ಅಂತ ಏನಿಲ್ಲ. ಅವ್ರಿಗೆಲ್ಲಿ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ ಆ ಕಡೆ ಹೋಗ್ಬೋದು. ಎಲ್ಲರೂ ಸ್ವತಂತ್ರರಿದ್ದಾರೆ. ಈಗ ಒಳ್ಳೆಯ ಒಂದು ನಾಯಕತ್ವ ಕಾಣಿಸ್ತಾ ಇದೆ, ಸ್ಪೀಡ್ ಆಗಿರೋ ನಾಯಕತ್ವ ಕಾಣಿಸ್ತಾ ಇದೆ. ಸೊ ಬರಲಿ, ಎಲ್ರಿಗೂ ಸ್ವಾಗತ. ಬನ್ನಿ. ಕ್ಷೇತ್ರಕ್ಕೆ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡಿಸಿ ಭರವಸೆ ಕೊಟ್ಟಿದ್ದಾರೆ. ಯಾರಿಗೆ ಯಾರು ಮಾಡೋರು ಅಂತ ಗೊತ್ತಿಲ್ಲ. ಹೆಂಗ್ ಭರವಸೆ? ಇದು ಗೌಪ್ಯ ಮತದಾನ, ಯಾರು ಮತದಾನ ಮಾಡೋರು ಅನ್ನೋದು ಮಾಹಿತಿ ಇಲ್ಲ. ಸೊ ನೀವು ಹೆಂಗೆ ಅದನ್ನ ಅವ್ರಿಗೆ ಅಂತ ನೀವು ಅನುದಾನಕ್ಕೋಸ್ಕರ ಮಾಡೋರು ಅಂತ ಹೆಂಗೆ ಹೇಳ್ತೀವಿ? ಸರಿ, ಅವ್ರಿಗೇನು ಬೇಕೀಗ? ಏನು ಗಾದೆ ಹಳ್ಳಿಲಿ ಹೇಳ್ತಾರಲ್ಲ, ನೆಲಕ್ಕೆ ಬಿದ್ದರೆ ಮೀಸಲು ಮಣ್ಣಾಗಿಲ್ಲ ಅಂತ. ಅವ್ರಿಗೆ ಅವಮಾನ ಆಗಿದೆ. ಆ ಅವಮಾನನ ಹೇಳ್ಕೊಕ್ಕಾಗದೆ ಏನೇನೋ ಹೇಳ್ತಾವ್ರೆ. ಸಚಿವ ಸಂಪುಟ ಹೇಳ್ಕೊಳ್ಬೋದು, ಅವ್ರಿಗೆ ಭದ್ರತೆ ಇಲ್ಲ, ಅವ್ರ ಲೀಡರ್ಶಿಪ್ಪು ಕೊರತೆ ಇದೆ. ಸೊ ಅವ್ರ ಭವಿಷ್ಯ ನೋಡ್ಕೋಬೋದು. ರಾಜಕೀಯದಲ್ಲಿ ಏನು ಇಂಥದೇ ಪಕ್ಷದಲ್ಲಿ ಇರಬೇಕು ಅಂತ ಏನಿಲ್ಲ. ಅವ್ರಿಗೆಲ್ಲಿ ಭವಿಷ್ಯದಲ್ಲಿ ಅನುಕೂಲ ಆಗ್ತದೆ ಆ ಕಡೆ ಹೋಗ್ಬೋದು. ಎಲ್ಲರೂ ಸ್ವತಂತ್ರರಿದ್ದಾರೆ. ಈಗ ಒಳ್ಳೆಯ ಒಂದು ನಾಯಕತ್ವ ಕಾಣಿಸ್ತಾ ಇದೆ, ಸ್ಪೀಡ್ ಆಗಿರೋ ನಾಯಕತ್ವ ಕಾಣಿಸ್ತಾ ಇದೆ. ಸೊ ಬರಲಿ, ಎಲ್ರಿಗೂ ಸ್ವಾಗತ. ಬನ್ನಿ. ಕ್ಷೇತ್ರಕ್ಕೆ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡಿಸಿ ಭರವಸೆ ಕೊಟ್ಟಿದ್ದಾರೆ. ಯಾರಿಗೆ? ಯಾರು ಮಾಡೋರು ಅಂತ ಗೊತ್ತಿಲ್ಲ. ಹೆಂಗ್ ಭರವಸೆ? ಇದು ಗೌಪ್ಯ ಮತದಾನ, ಯಾರು ಮತದಾನ ಮಾಡೋರು ಅನ್ನೋದು ಮಾಹಿತಿ ಇಲ್ಲ. ಸೊ ನೀವು ಹೆಂಗೆ ಅದನ್ನ ಅವ್ರಿಗೆ ಅಂತ ನೀವು ಅನುದಾನಕ್ಕೋಸ್ಕರ ಮಾಡೋರು ಅಂತ ಹೆಂಗೆ ಹೇಳ್ತೀವಿ? ಸರಿ, ಅವ್ರಿಗೇನು ಬೇಕೀಗ? ಏನು ಗಾದೆ ಹಳ್ಳಿಲಿ ಹೇಳ್ತಾರಲ್ಲ, ನೆಲಕ್ಕೆ ಬಿದ್ದರೆ ಮೀಸಲು ಮಣ್ಣಾಗಿಲ್ಲ ಅಂತ. ಅವ್ರಿಗೆ ಅವಮಾನ ಆಗಿದೆ. ಆ ಅವಮಾನನ ಹೇಳ್ಕೊಕ್ಕಾಗದೆ ಏನೇನೋ ಹೇಳ್ತಾವ್ರೆ. ಸಚಿವ ಸಂಪುಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.